ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ, ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಬಜಾಜ್ ಪಲ್ಸರ್ N125 ಡಿಸ್ಕಂಟಿನ್ಯೂ ಆಗಿದೆ ಅಂತ, ಸ್ಥಗಿತಗೊಂಡಿದೆ ಅಂತ. ಈ ಸುದ್ದಿ ನಿಜಾನ? ಯಾಕೆ ಈ ಬೈಕ್ ಮಾರುಕಟ್ಟೆಯಿಂದ ಹೊರಗೋಯ್ತು? ಇವಾಗಲೇ ಈ ಬೈಕ್ ನ ತಗೊಂಡಿರೋ ಕತೆ ಏನು? ಈ ಬೈಕ್ ಸ್ಥಗಿತಗೊಳ್ಳಕ್ಕೆ ಮುಖ್ಯ ಕಾರಣಗಳು ಯಾವ್ಯಾವು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲೇ ಕೊಡೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಆಗ್ತಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಹೇಳೋದಾದ್ರೆ, ಬಜಾಜ್ ಪಲ್ಸರ್ N125 ಇದು ಲಾಂಚ್ ಆಗಿ ಸರಿಯಾಗಿ 2 ವರ್ಷ ಕೂಡ ಆಗಿಲ್ಲ. ಅದಕ್ಕಿಂತ ಮೊದಲೇ ಈ ಬೈಕ್ ಡಿಸ್ಕಂಟಿನ್ಯೂ ಆಗಿದೆ. ಇದಕ್ಕೆ ಕಾರಣಗಳು ಏನೇನ್ ಇರಬಹುದು ಮೊದಲನೇದಾಗಿ ನೋಡೋಣ. ಮೊದಲನೇದು ಹೆವಿ ಕಾಂಪಿಟೇಷನ್. ಈ ಸೆಗ್ಮೆಂಟ್ ಅಲ್ಲಿ ಬೇರೆ ಕಂಪನಿಗಳು ಕೊಡ್ತಿರುವಂತಹ ಕಾಂಪಿಟೇಷನ್ ಗೆ ಮತ್ತೆ ಈ ಬೈಕ್ ಆಫರ್ ಮಾಡ್ತಿರೋ ಕಾಂಪಿಟೇಷನ್ ಗಳು ಆಕಾಶ ಭೂಮಿಗಿರೋ ಅಂತರ ಇದ್ದಂಗಿದೆ. ಎಕ್ಸಾಂಪಲ್ ನೋಡಿ, ಹೊಂಡಾ CB Hornet 125 ಇದೆಯಲ್ಲ, ಸೆಗ್ಮೆಂಟ್ ಅಲ್ಲೇ ಫಸ್ಟ್ ಫ್ರಂಟ್ USD ಸ್ಪೋಕ್ ಕೊಟ್ಟಿದೆ. ಹಾಗೆ ತುಂಬಾ ಫ್ಯೂಚರ್ ಗಳು ಆಫರ್ ಕೂಡ ಮಾಡ್ತಾ ಇದೆ ಆ ಬೈಕ್. ಅದನ್ನ ಬಿಟ್ರೆ ಎಕ್ಸ್ಟ್ರೀಮ್ 125R ನೋಡಿ, ಈ ಬೈಕ್ ಅಲ್ಲಿ ನಿಮ್ಗೆ ಡ್ಯುಯಲ್ ಚಾನೆಲ್ ABS, ಕ್ರೂಸ್ ಕಂಟ್ರೋಲ್, ರೈಡ್ ಬೈ ವೈರ್ ಅಂತ ಲಕ್ಸುರಿ ಫ್ಯೂಚರ್ ಅಂದ್ರೆ ದೊಡ್ಡ ದೊಡ್ಡ ಬೈಕ್ ಅಲ್ಲಿ ಬರುವಂತಹ ಫ್ಯೂಚರ್ ಗಳು ಆ ಬೈಕ್ ಅಲ್ಲಿ ಕೊಡ್ತಿದ್ದಾರೆ. ಇನ್ನೊಂದ್ ಕಡೆ TVS ರೈಡರ್, ಇವರು ಕೂಡ ಅಷ್ಟೇ ಫ್ಯೂಚರ್ ಲೋಡೆಡ್ ಬೈಕ್ ಅಂತಾನೆ ಆ ಬೈಕ್ ನ ಕರೀತಾರೆ. ABS ಮತ್ತೆ ತುಂಬಾ ಫ್ಯೂಚರ್ ಗಳು ಅವರು ಕೂಡ ಆಫರ್ ಮಾಡ್ತಿದ್ದಾರೆ. ಬಜಾಜ್ ಪಲ್ಸರ್ N125 ಅಲ್ಲಿ ಫ್ಯೂಚರ್ ಹೆಸರಲ್ಲಿ ಒಂದು ಬ್ಲೂಟೂತ್ ಕನೆಕ್ಟಿವಿಟಿ ಒಂದ್ ಬಿಟ್ಟು ಬೇರೆ ಏನನ್ನು ಕೂಡ ಆಫರ್ ಮಾಡ್ತಾ ಇಲ್ಲ. ಬೇರೆ ಕಂಪನಿಗಳೆಲ್ಲ ABS ಅದು ಇದು ಅಂತ ಕೊಡ್ತಿದ್ರೆ, ಇವರು ಡಿಸ್ಕ್ ಒಂದ್ ಕೊಟ್ಬಿಟ್ಟು ಈ ಸೆಗ್ಮೆಂಟ್ ಅಲ್ಲಿ ಏನನ್ನು ಆಫರ್ ಮಾಡದಿರಂಗ್ ಕೊಡ್ತಿದ್ದಾರೆ. ಹಾಗಾಗಿ ಸಾಮಾನ್ಯವಾಗಿ ಇವ್ರ ಸೇಲ್ ಕಡಿಮೆ ಆಗೇ ಆಗುತ್ತೆ. ಇನ್ನೊಂದು ಮೇನ್ ಏನಪ್ಪಾ ಅಂದ್ರೆ, ಇವರ ಗಾಡಿಯಲ್ಲಿ ಪ್ರಾಬ್ಲಮ್ಸ್. ಈ ಗಾಡಿ ಲಾಂಚ್ ಆದಾಗಿಂದ ಇಲ್ಲಿವರೆಗೂ ಯಾರೇ ಗಾಡಿ ತಗೊಂಡ್ರು ಕೂಡ ಈ ಗಾಡಿಯಲ್ಲಿ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದವರೇ ಇಲ್ಲ ಅಂತ ಅನ್ಸುತ್ತೆ. ಈ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಯಾರ್ಯಾರು ತಗೊಂಡಿದ್ದಾರೆ ಅವರಿಗೆಲ್ಲ ಟಿಕ್ ಟಿಕ್ ಅನ್ನೋ ಪ್ರಾಬ್ಲಮ್ ಪ್ರತಿಯೊಂದು ಗಾಡಿಯಲ್ಲೂ ಆ ಪ್ರಾಬ್ಲಮ್ ಇತ್ತು, ಇನ್ಕ್ಲೂಡಿಂಗ್ ನನ್ನ ಗಾಡಿಯಲ್ಲೂ ಕೂಡ ಆ ಪ್ರಾಬ್ಲಮ್ ಇತ್ತು. ಅದನ್ನ ಸರಿ ಮಾಡ್ಸಕ್ಕೆ ನಾನು ತುಂಬಾ ಪರದಾಡಿದ್ದೀನಿ. ಇನ್ನೊಂದು ಆಟೋ ಆಫ್ ಆಗೋದು. ತುಂಬಾ ಜನರ ಬೈಕ್ ಅಲ್ಲಿ ಆ ಪ್ರಾಬ್ಲಮ್ ಸರಿನೇ ಹೋಗಿಲ್ಲ. ಎಕ್ಸಾಂಪಲ್, ನನ್ನೊಬ್ಬ ಸಬ್ಸ್ಕ್ರೈಬರ್ ಇದ್ದಾರೆ, ಅವ್ರ ಬಗ್ಗೆ ನಂಗೆ ಕಂಪ್ಲೀಟ್ ಆಗಿ ಡೀಟೇಲ್ ಗೊತ್ತಿಲ್ಲ. ಬಟ್ ಆದ್ರೆ ಅವರು ಸ್ಟಾರ್ಟಿಂಗ್ ನಾನು ಗಾಡಿ ತಗೊಂಡಾಗಿಂದನು ನನ್ನ ಗಾಡಿಯಲ್ಲಿ ಈ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಇದೆ ಅಂತ ಕಾಮೆಂಟ್ ಮಾಡ್ತಾನೆ ಇದ್ದಾರೆ. ಪಾಪ ಅವ್ರ ಗಾಡಿಯಲ್ಲಿ ಇವಾಗ್ಲೂ ಕೂಡ ಆಟೋ ಆಫ್ ಆಗೋ ಪ್ರಾಬ್ಲಮೇ ನಿಂತಿಲ್ಲ ಅಂತೆ. ಅವ್ರು ಏನೇನೆಲ್ಲ ಮಾಡಿಸಿದಾರೋ ಏನು, ಸಮಸ್ಯೆಗಳ ಮೇಲೆ ಸಮಸ್ಯೆ, ಸಮಸ್ಯೆ ಮೇಲೆ ಸಮಸ್ಯೆ ಈ ಬೈಕ್ ಅಲ್ಲಿ ಕಾಣ್ತಾನೆ ಇದ್ವು. ಇದು ಕೂಡ ಒಂದು ಮೇನ್ ಫ್ಯಾಕ್ಟರ್ ಇವ್ರ ಸೇಲ್ಸ್ ಕಡಿಮೆ ಆಗಕ್ಕೆ. ಇವರು ಗಾಡಿನ ಡಿಸ್ಕಂಟಿನ್ಯೂ ಮಾಡ್ತಿರೋ ಕಾರಣನೇ ಅದು. ಏನಂದ್ರೆ ಸೇಲ್ಸ್ ಕಡಿಮೆ ಆಗ್ತಿದೆ ಅಂತ. ಸೇಲ್ಸ್ ಏನಕ್ಕೆ ಕಡಿಮೆ ಆಗ್ತಿದೆ ಅದರ ಮೇಲೆ ಇವ್ರು ಕೆಲಸ ಮಾಡಕ್ ಹೋಗ್ಲೇ ಇಲ್ಲ. ಸಮಸ್ಯೆನ ಏನಕ್ಕೆ ಅವರು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ, ಒಂದೇ ಮನೆಯಲ್ಲಿ ಇಬ್ಬರು ಮಕ್ಳು ಇದ್ದು ಒಬ್ರಿಗೆ ಮಾತ್ರ ತುಂಬಾ ಕೇರ್ ಕೊಟ್ಟು ಇನ್ನೊಬ್ರಿಗೆ ಕೇರ್ ಕೊಡೋದಂಗೆ ನೋಡ್ತಾರಲ್ಲ, ಅದೇ ರೀತಿ ಬಜಾಜ್ ಅವ್ರ ಕೆಲಸನೂ ಆಗಿದೆ. ನೋಡಿ, ಇವ್ರ ಹತ್ರ 125 ಸೆಗ್ಮೆಂಟ್ ಅಲ್ಲಿ ಎಷ್ಟು ಗಾಡಿಗಳಿದಾವೆ ಅಂದ್ರೆ, ಬಜಾಜ್ ಪಲ್ಸರ್ 125, ಬಜಾಜ್ ಪಲ್ಸರ್ NS 125 ಮತ್ತೆ ಫ್ರೀಡಮ್ 125 ಈ ಬೈಕ್ ಗಳು ತುಂಬಾ ಇದಾವೆ. ಹಂಗಾಗಿ ಅವರು ತಲೆ ಕೆಡಿಸ್ಕೊಂಡಂಗೆ ಇದರ ಮೇಲೆ ಕೇರೇ ಮಾಡ್ಲಿಲ್ಲ. ಅವ್ರ NS ಕೊಟ್ಟಿರುವಷ್ಟು ಕೇರ್ ಈ ಬೈಕ್ ಕೊಡ್ಲಿಲ್ಲ, ಅಂದ್ರೆ ಅಪ್ಗ್ರೇಡ್ ಈ ಬೈಕ್ ಕೊಡ್ಲಿಲ್ಲ. ಆಗಿರೋ ಸಮಸ್ಯೆಗಳನ್ನ ಸುಧಾರಿಸಲಿಲ್ಲ. ಕಸ್ಟಮರ್ ಆ ಪ್ರಾಬ್ಲಮ್ ಗಳಿಂದ ತಲೆ ಕೆಡಿಸ್ಕೊಂಡು ಆ ಬೈಕ್ ಇಂದ ದೂರನೇ ಉಳಿದ್ರು. ಹಾಗಾದ್ರೆ ನೀವು ಹೇಳ್ಬೋದು, ಶೋರೂಮ್ ಗಳಲ್ಲಿ ಹೋದ್ರೆ ಈ ಬೈಕ್ ಕೆಲವು ಕಡೆ ಕಾಣ್ತಿದೆಯಲ್ಲ ಅಂತ. ಏನಂದ್ರೆ ಡೀಲರ್ಸ್ ಕಡೆಯಿಂದ ಯಾವುದೇ ರೀತಿ ಆರ್ಡರ್ ಕಂಪ್ನಿಗೆ ಇಲ್ಲಿವರೆಗೂ ಹೋಗಿಲ್ಲ. ಯಾರು ಕೂಡ ಈ ಬೈಕ್ ನ ಕೊಡಬೇಡಿ, ಇದು ಸೇಲ್ ಆಗ್ತಿಲ್ಲ ಅಂತ ಹೇಳಿ ಬಜಾಜ್ ಕಂಪ್ನಿಗೆ ಆಲ್ರೆಡಿ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಬೈಕ್ ನ ಅಫಿಷಿಯಲ್ ಆಗಿ ಎಲ್ಲ ಅಂದ್ರು 100% ಡಿಸ್ಕಂಟಿನ್ಯೂ ಆಗಿದೆ. ಆಲ್ರೆಡಿ ಶೋರೂಮ್ ಅಲ್ಲಿ ಇರುವಂತಹ ಸ್ಟಾಕ್ ನ ಖಾಲಿ ಮಾಡಿ ಅಂತ ಅವರಿಗೆ ಆರ್ಡರ್ ಹೋಗಿರುತ್ತೆ. ನಾನು ನಿಮಗೆ ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಈ ಬೈಕ್ ನ ಯಾರಾದ್ರೂ ತಗೋಬೇಕು ಅನ್ಕೊಂಡಿದ್ರೆ ಅಂದ್ರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂದ್ರೆ ಬೈಕ್ ಡಿಸ್ಕಂಟಿನ್ಯೂ ಆದ್ಮೇಲೆ 1 ವರ್ಷದವರೆಗೂ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಸ್ಪೇರ್ ಪಾರ್ಟ್ಸ್ ಗಳೆಲ್ಲ ಸಿಗ್ತಿರುತ್ತೆ. ಫ್ಯೂಚರ್ ಅಲ್ಲಿ ನಿಮ್ಗೆ ಸ್ಪೇರ್ ಪಾರ್ಟ್ ಗಳೇ ಸಿಗಲ್ಲ, ಅದರಿಂದ ಒದ್ದಾಡ್ಬೇಕಾಗುತ್ತೆ. ಈ ಎಕ್ಸಾಂಪಲ್, ನನ್ ಗಾಡಿಗೆ ನಂಬರ್ ಪ್ಲೇಟ್ ಲೈಟ್ ಇರುತ್ತಲ್ಲ, ಆ ಲೈಟ್ ಹೋಗಿದೆ, ಅದೇ ನನಗೆ ಸಿಗ್ತಾ ಇಲ್ಲ. ಹೊಸ ಗಾಡಿ ಬೈಕ್ ಏನು ಡಿಸ್ಕಂಟಿನ್ಯೂ ಆಗದೆ ಇರುವಾಗ್ಲೇ ಆ ಪಾರ್ಟ್ಸ್ ಗಳು ಸರಿಯಾಗಿ ಅವೈಲೇಬಿಲಿಟಿ ಇಲ್ಲ. ಒಂದ್ ವೇಳೆ ಡಿಸ್ಕಂಟಿನ್ಯೂ ಆದ್ಮೇಲೆ ಅದರ ಪಾರ್ಟ್ಸ್ ಗಳು ಸಿಗುತ್ತೆ ಅನ್ನೋ ಯಾವ ಭರವಸೆ ಮೇಲೆ ತಗೋತೀರಾ? ಇದರ ಬಗ್ಗೆ ನೀವೇ ಯೋಚನೆ ಮಾಡಿ. ಈ ಬೈಕ್ ನ ಯಾರಾದ್ರೂ ತಗೋಬೇಕಂತ ಏನಾದ್ರು ಪ್ಲಾನ್ ಮಾಡಿದಿದ್ರೆ ಅಂದ್ರೆ ದಯವಿಟ್ಟು ತಗೊಳಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಬೈಕ್ ಅಫಿಷಿಯಲ್ ಆಗಿನೇ ಡಿಸ್ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೆ ಕಂಪ್ನಿ ಬಂದ್ ಹೇಳಿಲ್ಲ, ಬಟ್ ಅಫಿಷಿಯಲ್ ಮೂಲಗಳಿಂದ ಮತ್ತೆ ನಂಬಲಾರ ಮೂಲಗಳಿಂದ ಮಾಹಿತಿ ಅಂತೂ 100% ಕನ್ಫರ್ಮ್ ಆಗಿದೆ, ಈ ಬೈಕ್ ಡಿಸ್ಕಂಟಿನ್ಯೂ ಆಗುತ್ತೆ ಅಂತ. ಇನ್ನೊಂದ್ ಕಡೆ ಏನಪ್ಪಾ ಹೇಳ್ತಿದಾರೆ ಅಂದ್ರೆ, ಈ ಬೈಕ್ ನ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ಇದೇ ಹೆಸರಲ್ಲಿ ಇನ್ನೊಂದ್ ಬೈಕ್ ತರಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹೊಸ ಲಿಕ್ ಮತ್ತೆ ಹೊಸ ಡಿಸೈನ್ ಕಂಪ್ಲೀಟ್ ಆಗಿ ಅದರ
ಟೆಸ್ಟ್ ಕೂಡ ಆಗಿದೆ ಅಂತ ಹೇಳ್ತಿದ್ದಾರೆ. ಅದು ಏನಕ್ಕೆ ಅಂದ್ರೆ ಅದನ್ನ ಎಥನಾಲ್ 85 ಮತ್ತೆ 100 ಗೆ ಸಪೋರ್ಟ್ ಆಗುವಂತಹ ಬೈಕ್ ನ ಮಾಡ್ತಾರೆ. 125 ಸೆಗ್ಮೆಂಟ್ ಅಲ್ಲಿ ಈ ಹೆಸರನ್ನೇ ಅದಕ್ಕೆ ಕೊಡ್ಬೇಕು ಅಂತ ಹೇಳಿ ಈ ಡಿಸೈನ್ ಕಂಪ್ಲೀಟ್ ಆಗಿ ಡಿಸ್ಕಂಟಿನ್ಯೂ ಮಾಡುತ್ತಿದ್ದಾರೆ ಅಂತ ರಿಪೋರ್ಟ್ ಇದೆ. ಇದು ಎಷ್ಟು ಸತ್ಯನೋ ಗೊತ್ತಿಲ್ಲ, ಕಾದ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದೆಷ್ಟು ಇವತ್ತಿನ ವಿಡಿಯೋ. ಎಲ್ಲರಿಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗ್ಲಿ.